ಎಲ್ಲ ಪ್ರಾರ್ಥಿಸ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತೆ ಪಿಕ್ಚರ್ ಚೆನ್ನಾಗಿ ಓಡ್ಲಿ ಅಂತ ಹೇಳಿ ನಾನು ಶುಭಾಶಯ ಕೋರ್ತೇನೆ. ಧನ್ಯವಾದಗಳು. ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಶುಭವಾಗಲಿ. ಹೊರಟಿದ್ದಾರೆ, ಬಹಳ ಖುಷಿ ಆಯ್ತು. ಯಾಕಂದ್ರೆ ಕಂಪ್ಲೀಟ್ ಇವತ್ತಿನ ಚಿತ್ರಗಳು ನೋಡ್ತಾ ಇದೀವಿ, ಎಲ್ಲ ಸಿಟಿ ಪಾಲಿನಲ್ಲಿ ಎಲ್ಲ ಮಾಡ್ತಾರೆ. ನಮ್ಮ ಪ್ರಸನ್ನ ಅವರು ಕಂಪ್ಲೀಟ್ ನಮ್ಮ ಹಳ್ಳಿಯಲ್ಲಿ ಅದನ್ನ ಚಿತ್ರೀಕರಣ ಮಾಡೋದ್ರಿಂದ ಎಲ್ಲ ಹಳ್ಳಿಯಿಂದ ಬಂದರು. ಅದನ್ನ ಸ್ಟೋರಿ ಫುಲ್ ನೋಡಿದ ಮೇಲೆ ಫುಲ್ ಏನು ಅನ್ನೋದು ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲ ಚಿತ್ರಮಂದಿರದಲ್ಲಿ ಬಂದು ನೋಡ್ಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ಒಂದು ಮುಖ್ಯವಾದ ವಿಷಯವನ್ನ ನಾವಿಲ್ಲಿ ಕೇಳಬೇಕು ಅಂತ ಆಸೆ ಪಟ್ಟಿದ್ದೀವಿ. ಏನಪ್ಪಾ ಅಂದ್ರೆ, ಈ ಭಾರತಿ ಟೀಚರ್ ಚಿತ್ರದ ಮೂಲಕ ಒಂದು ಹುಡುಗಿ, ಚಿಕ್ಕ ಹುಡುಗಿ ಮನಸ್ಸು ಮಾಡಿದ್ರೆ ಹೇಗೆ ಹಳ್ಳಿಯ ಎಲ್ಲರನ್ನೂ ಕೂಡ ಸಾಕ್ಷರರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆಯೋ, ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ. ಆ ಎಲ್ಲ ಮಕ್ಕಳಲ್ಲೂ ಕೂಡ ಇಂತಹ ಒಂದು ಕಿಚ್ಚು ಹತ್ಕೊಳ್ಬೇಕು, ವಿದ್ಯಾದಾನ ಮಾಡಬೇಕು, ಕಲಿತ ಮಕ್ಕಳು 10 ಜನಕ್ಕೆ ಕಲಿಸೋ ಹಾಗೆ ಮಾಡಬೇಕು. ಅಂತಹವರಿಗೆ ಸ್ಫೂರ್ತಿಯಾಗಿ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಮಾಡಬಹುದು ಅನ್ನುವಂಥದ್ದನ್ನ ನಾವು ನಿಮ್ಮಂತಹ ಸಮಾಜದ ಗಣ್ಯರಿಂದ ನಿರೀಕ್ಷಿಸ್ತಾ ಇದ್ದೇವೆ. ಮತ್ತೆ ಇದ್ರ ಕುರಿತು ಬಹುಶಃ ಮುಂದಿನ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಖಂಡಿತವಾಗಿ ಒಂದು ಯೋಜನೆಯನ್ನ ಇಟ್ಕೊಂಡಿದ್ದೀವಿ. ನಿಮ್ಮೆಲ್ಲರಿಂದ ಕನ್ನಡದ ದೀಪದಿಂದ ದೀಪ ಬೆಳಗೋ ಹಾಗೆ ಒಂದು ಮಗುವಿನಿಂದ 10 ಮಕ್ಕಳಿಗೆ ಹಂಚೋ ಹಾಗೆ ಆಗ್ಬೇಕು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು. ಮತ್ತೆ ಇದ್ರ ಬಗ್ಗೆ ಕೇಳ್ತೀನಿ, ಖಂಡಿತ ಮಾಡ್ತೀರಿ ಅಂತ ನಂಬಿದೀವಿ. ಖಂಡಿತ ಒಳ್ಳೇದಾಗ್ಲಿ. ಒಳ್ಳೆ ಒಂದು ನಮ್ಮ ಇಂದಿನ ಹಳ್ಳಿ ಸೊಗಡಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಅಧ್ಯಕ್ಷರು ಆಲ್ರೆಡಿ ಹೇಳಿದ್ದಾರೆ ಹಳ್ಳಿಯ ಸೊಗಡು ಅಂತ. ಅದ್ರ ಜೊತೆಗೆ ನಮ್ಮ ಒಬ್ಬ ಮಿತ್ರರ ಮಗ ಒಂದು ಹೊಸದಾಗಿ ಚಿತ್ರರಂಗಕ್ಕೆ ಕಾಲಿಟ್ಟು ಒಂದು ಉತ್ತಮವಾದ ಪಿಕ್ಚರ್ ಅನ್ನ, ಒಂದು ಉತ್ತಮವಾದ ಚಿತ್ರವನ್ನ ಕೊಡಬೇಕು, ಮುಂದುವರಿಬೇಕು, ಆ ಚಿತ್ರರಂಗ ಯಶಸ್ಸಾಗಬೇಕು, ಆಗುತ್ತೆ ಅಂತ ಬಯಸುತ್ತಾ ನನ್ನ ಪೂರ್ತಿ ಸಂಘದ ಪರವಾಗಿ ಹೇಳ್ಕೊತೇನೆ. ಥ್ಯಾಂಕ್ ಯು. ರಾಜ್ಕುಮಾರ್ ಭಾಷೆಯಲ್ಲಿ ಇದು ಮಾಡ್ಬೇಕು ವಾಯ್ಸಲ್ಲಿ. ಎಲ್ಲ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ. ಪ್ರಸನ್ನ ಅವರು ತುಂಬಾ ನಮಗೆ ಹಾಗಾಗಿ ಪರಿಚಯ, ನಮ್ಮ ಕರ್ನಾಟಕ ಸೆಕ್ಯೂರಿಟಿ ಅಸೋಸಿಯೇಷನ್ ಇಂದ ತುಂಬಾ ಒಡನಾಟ. ಅವರಲ್ಲಿ ಡೈಲಿ ಒಂದು 2 ಗಂಟೆ ಕಾಲ ಫೋನಲ್ಲಿ ಸಂಭಾಷಣೆ ಮಾಡಿದ್ದೇವೆ. ಇವತ್ತು ಈ ಚಲನಚಿತ್ರ ಒಂದು ಲಾಂಚ್ಗೆ, ಟ್ರೈಲರ್ ಲಾಂಚ್ಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ನಮ್ಮ ಹೀರೋ ರಿಯಲಿ ಯು ಮೇಡ್ ಇಟ್ ವೆರಿ ಗುಡ್. ಈಸ್ ಬೀನ್ ಹೀರೋ ಹಿಯರ್ ಅಂಡ್ ಫಿಲಮ್ ಹೀರೋ ನಮ್ಮ ಪ್ರೊಡ್ಯೂಸರ್ ರಾಘವೇಂದ್ರ ಇದ್ದಾರೆ, ಅವರು ನೆಕ್ಸ್ಟ್ ಹೀರೋ ಆಗ್ಬೋದು. ಸೊ ಭಾರತಿ ಟೀಚರ್ ದ ಕಾನ್ಸೆಪ್ಟ್, ಹಳ್ಳಿ ವಿಷಯ ಮತ್ತೆ ಹಳ್ಳಿ ಜನರನ್ನ ಓದಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಸ್ ರಿಯಲಿ ಗುಡ್. ಅಂಡ್ ಆಲ್ರೆಡಿ ಸಾಂಗ್ಸ್ ಎಲ್ಲ ಸೂಪರ್ ಹಿಟ್ ಆಗಿದೆ. ನಮ್ಮ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆ ಸಾಂಗ್ ಅನ್ನ ಲಾಂಚ್ ಮಾಡಿದ್ವಿ, ಬಾ ಕನ್ನಡಿಗ ಬಾ ಅನ್ನೋ ಸಾಂಗ್ ಅನ್ನ. ಇಟ್ ಈಸ್ ರಿಯಲಿ ಗ್ರೇಟ್ ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆರ್ ನ್ಯೂ ಸ್ಟೆಪಿಂಗ್ ಸ್ಟೋನ್ ಆರ್ ಜ್ಯುವೆಲ್ಸ್ ಫಾರ್ ದಿಸ್ ಕನ್ನಡ ಇಂಡಸ್ಟ್ರಿ ಫಾರ್ ಬೋತ್ ಆಫ್ ಯು. ಕಂಗ್ರ್ಯಾಚುಲೇಷನ್ಸ್. ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶನ, ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ. 20 ವರ್ಷಗಳ ನನ್ನ ಚಿತ್ರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದಿದ್ದೇನೆ, ಹಾಡುಗಳು ಬರೆದಿದ್ದೇನೆ. 2 ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ. ಮುಖ್ಯವಾಗಿ ಧಾರಾವಾಹಿಗಳಲ್ಲಿ ಸುಮಾರು 3000 ಎಪಿಸೋಡ್ನಷ್ಟು ಧಾರಾವಾಹಿಗಳಿಗೆ ಕತೆ, ಚಿತ್ರಕಥೆ, ಸಂಭಾಷಣೆ ಒದಗಿಸಿದ್ದೇನೆ. ಇದು ನನ್ನ ಹಿನ್ನೆಲೆ. ಇದು ನನ್ನ ನಿರ್ದೇಶನದಲ್ಲಿ ಇದು 3ನೇ ಚಿತ್ರ. ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು. ಒಂದೇ ಸಾಲಿನಲ್ಲಿ ಅವರಿಗೆ ಕತೆ ಹೇಳಿದೆ, ಒಂದೇ ದಿನದಲ್ಲಿ ಅವರು ಅದನ್ನು ಓಕೆ ಮಾಡಿದ್ರು. 15ನೇ ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ. ಸೊ ಅವರ ಮನಸ್ಸು ಕನ್ನಡಕ್ಕಾಗಿ, ಇದು ಕನ್ನಡದ ಚಿತ್ರ, ಕನ್ನಡಕ್ಕಾಗಿ ಮಾಡಬೇಕಾಗಿರೋದು. ಇದರಲ್ಲಿ ನಾನು ಲಾಭವನ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ, ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದಾದ
ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಮಾಡ್ತಾರೆ, ಒಪ್ಪಿದ್ದಾರೆ. ಇಲ್ಲ, ಹೌದು. ಯಾಕೆಂದ್ರೆ ನಾವು ಉಳಿದಂತಹ ಎಲ್ಲ ಪ್ರೋಸೆಸ್ ಅನ್ನು ಮುಗಿಸಿದೀವಿ. 2 ದಿವಸ ಏನ್ ಬ್ಯಾಲೆನ್ಸ್ ಇದೆಯೋ ಅದಷ್ಟನ್ನ ಬಿಟ್ಟು ಇನ್ನು ಬಾಕಿದ ಎಲ್ಲವೂ ಕೂಡ ಮುಗಿದಿದೆ. ಇವನ್ ರಿಕಾರ್ಡಿಂಗ್ ಇಂದ ಹಿಡಿದು ಸರ್ ಇನ್ನು ಏನೇನಾಗತ್ತೆ ಅಂತ. ಸೊ ನಾವು ಬಿಡುಗಡೆ ದಿನಾಂಕ ಇನ್ನು ಘೋಷಣೆ ಮಾಡಿಲ್ಲ, ಗೊತ್ತಿಲ್ಲ. ಆದಿತ್ಯ ಅವರನ್ನ ಒಂದು ಪಾತ್ರಕ್ಕೆ ನಾವು ಆಹ್ವಾನಿಸಿದೀವಿ. ಅವರು ಅಭಿನಯಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ಇದರಲ್ಲಿ ಅವರನ್ನೇ ಖುದ್ದಾಗಿ ವೇದಿಕೆ ಮೇಲೆ ಕರೆದು ಮಾತನಾಡಿಸಿ ಹಂಚಿಕೊಳ್ಬೇಕು ಅಂತ ಬಯಸ್ತೀನಿ. ಅದರಲ್ಲಿ ಡೌಟ್ ಇಲ್ಲ, ಈ ವರ್ಷ ಖಂಡಿತ ಹಾಗೆ ಆಗತ್ತೆ. ಈ ತಿಂಗಳ ಕೊನೆಗೆ ಅಂದ್ಕೊಂಡಿದ್ವಿ, ಬಹುಶಃ ಅದು ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಆಗಬಹುದು ಅನ್ನೋದು ಅಂದಾಜಿದೆ. ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಸರ್, ಅಭಿನಯದಲ್ಲಿ ಪಾತ್ರಗಳು ಯಾವುದು ಬ್ಯಾಲೆನ್ಸ್ ಇಲ್ಲ. ಒಪ್ಕೊಂಡಿದ್ದವರು ಮಾಡೋದು ತಡ ಆಗಿದ್ರಿಂದ ಅದು ಒಂಚೂರು ಮುಂದೆ ಹೋಗಿದೆ. ಬೇರೆ ಇನ್ನೇನು ಅಂತದ್ದೇನು ನಮ್ಮ ಸಮಸ್ಯೆ ಇಲ್ಲ.